ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಮಾಡ್ತಾಯಿದ್ದೀನಿ ಫ್ರೂಟ್ ರವಾ ಕೇಕು. ತುಂಬ ಟೇಸ್ಟಿಯಾಗಿ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ಪದೇ ಪದೇ ಮಾಡ್ತೀರಾ, ಬೇಕ್ರಿಯಿಂದ ಕೇಕೇ ತರಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. 1 ಕಪ್ಪು ಬಾಂಬೆ ರವಾ ಅಥವಾ ಸೂಜಿ ತೊಗೊಳ್ಳಿ. 1 ಕಪ್ಪಷ್ಟು ಮಿಲ್ಕ್ ತೊಗೊಳ್ಳಿ. 1/2 ಕಪ್ಪಷ್ಟು ಶುಗರ್ ಜಾಸ್ತಿ ಕಡಿಮೆ ಮಾಡ್ಕೋಬಹುದು. 2 ಟೇಬಲ್ ಸ್ಪೂನಷ್ಟು ಮೊಸರು ಮತ್ತು 1/2 ಕಪ್ದಷ್ಟು ಆರೆಂಜ್ ಜ್ಯೂಸು ಅಥವಾ ಮೋಸಂಬಿ ಜ್ಯೂಸ್ ಯಾವುದಿರುತ್ತೆ ತೊಗೊಳ್ಳಿ. ಬೇಕಂದರೆ ಪೈನಾಪಲ್ ಜ್ಯೂಸ್ ಕೂಡ ತೊಗೋಬೋದು. ನಾನಿಲ್ಲಿ ಆರೆಂಜ್ ಜ್ಯೂಸ್ ತೊಗೊಂಡಿದ್ದೀನಿ. ಸ್ವಲ್ಪನೇ ಹಾಲು ಹಾಕಿ ಇದನ್ನು ಕಲಸಿ ಮುಚ್ಚಿಡಬೇಕು. ಇದು ಒಂದು 20 to 25 ಮಿನಿಟ್ಸ್ವರೆಗೂ ನೀವು ಹಾಕಿ ಕಲಸಿಟ್ಟು ಬಿಟ್ಟರೆ ಸಾಫ್ಟಾಗಿ ಬಿಡತ್ತೆ ರವಾನ. ಈ ರೀತಿ ಕಟ್ ಆ್ಯಂಡ್ ಫೋಲ್ಡ್ ಥರನೇ ಮಾಡಿ ಇಡಬೇಕು. ಮತ್ತು ನಿಮಗೆ ಇಷ್ಟವಾದ ಡ್ರೈ ಫ್ರೂಟ್ಸ್ ತೊಗೊಳ್ಳಿ. ನಾನಿಲ್ಲಿ 1/2 ಕಪ್ದಷ್ಟು ಡ್ರೈ ಫ್ರೂಟ್ಸ್ ಕಟ್ ಮಾಡಿ ತೊಗೊಂಡಿದ್ದೀನಿ. ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದು ತೊಗೊಳ್ಳಿ. ಟೂಟಿ ಫ್ರೂಟಿ ಇದೆ, ಚೆರಿ ಇದೆ, ಆಲ್ಮಂಡು, ಕ್ಯಾಶ್ಯೂ ನಟ್ಸು, ಒಣ ದ್ರಾಕ್ಷಿ. ಒಂದು ಟಿನ್ ಅಥವಾ ನೀವು ಕುಕ್ಕರ್ ಬಾಕ್ಸ್ ಇರುತ್ತಲ್ಲ ಅದು ತೊಗೋಬೋದು, ಅಥವಾ ಒಂದು ಟಿಫನ್ ಬಾಕ್ಸ್ ಕೂಡ ತೊಗೋಬೋದು. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಗೋಧಿ ಹಿಟ್ಟು ಹಾಕಿ ಡಸ್ಟಿಂಗ್ ಮಾಡ್ಕೊಳ್ಳಿ. ಇದು ನೆನೆಯಲ್ಲಿ ಇಟ್ಟಿದ್ವಲ್ಲ ಅದನ್ನು ನಾವು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳ್ಳೋಣ. ಆಮೇಲೆ ಪ್ರೀ ಹೀಟ್ ಮಾಡಲಿಕ್ಕೆ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಆಮೇಲೆ ಅದರೊಳಗೆ ಒಂದು ಸ್ಟ್ಯಾಂಡ್ ಹಾಕಿ ಹೀಟ್ ಮಾಡಲಿಕ್ಕೆ ಇಟ್ಬಿಡೋಣ. ನಾವು ಮಿಕ್ಸಿಯಲ್ಲಿ ಹಾಕಿದ್ವಲ್ಲ ಆ ಮಿಶ್ರಣ ಮಿಕ್ಸಿ ಮಾಡ್ಕೊಳ್ಳೋಣ. ಅದರೊಳಗೆ 1/2 ಕಪ್ದಷ್ಟು ಗೋಧಿ ಹಿಟ್ಟು, 1/2 ಕಪ್ದಷ್ಟು ಮಿಲ್ಕ್ ಪೌಡ್ರು, ಇದನ್ನು ಕೂಡ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ನೀವು ಗೋಧಿ ಹಿಟ್ಟು ಬೇಡ ಅಂದರೆ ಮೈದಾ ಕೂಡ ಹಾಕೋಬೋದು, ಕಾರ್ನ್ಫ್ಲೋರ್ ಕೂಡ ಹಾಕೋಬೋದು. ನಾನು 1 ಕಪ್ ಮಿಲ್ಕ್ ತೊಗೊಂಡಿದ್ದೆ, ಅದರೊಳಗಿಂದ ಸ್ವಲ್ಪ ಹಾಕ್ತಾಯಿದ್ದೀನಿ. ಮತ್ತು 1/4 ಕಪ್ಪು ತುಪ್ಪ, ಬೇಕಾದರೆ ಎಣ್ಣೆ ತೊಗೋಬೋದು. ಅದನ್ನು ಮಿಕ್ಸಿ ಮಾಡಿ ಸೈಡಿಗೆ ಇಡಿ. ಆಮೇಲೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕಬೇಕು. ಏನಕ್ಕಂತಂದರೆ ಆ ಡ್ರೈ ಫ್ರೂಟ್ಸ್ ಎಲ್ಲ ನಾವು ಕೇಕ್ ಒಳಗಡೆ ಹಾಕಿದ್ರೆ ಮಧ್ಯದೊಳಗೆ ಹೋಗಿಬಿಡತ್ತೆ, ಮೇಲ್ಗಡೆ ಇರಲ್ಲ. ಅದಕ್ಕೋಸ್ಕರ ಡಸ್ಟಿಂಗ್ ಮಾಡಬೇಕು. ಅದು ಮಿಕ್ಸಿ ಮಾಡಿರುವಂಥ ಬೌಲ್ನ ಮಿಕ್ಸಿಂಗ್ ಬೌಲ್ನಲ್ಲಿ ತೊಗೊಳ್ಳಿ. ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಳ್ಳಿ. 1/4 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ಳಿ. ನಾನು ಟೋಟಲ್ 1 ಕಪ್ ಮಿಲ್ಕ್ ತೊಗೊಂಡಿದ್ದೆ, ಅದರೊಳಗಿನ ಸ್ವಲ್ಪ ಮಿಲ್ಕ್ ಹಾಕ್ತಾಯಿದ್ದೀನಿ. ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕೋಬೋದು. ಪೈನಾಪಲ್ಲೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು, ಫ್ಲೇವರು. ಸ್ವಲ್ಪನೇ ಹಾಲು ಹಾಕ್ತಾ ಕಲಿಸ್ಕೊತಾ ಹೋಗಿ. ಇದು ಪಕ್ಕಾ ಮೆಜರ್ಮೆಂಟು ಪರ್ಫೆಕ್ಟಾಗಿ ಮಾಡಿದ್ರೆ ಕೇಕ್ ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ಕಡೆನ ನಾವು ಕಟ್ ಆ್ಯಂಡ್ ಫೋಲ್ಡ್ ಮಾಡಬೇಕು. ಇಲ್ಲಿ ನೋಡಿ ಕೇಕ್ ಬ್ಯಾಟರ್ನ. ಮತ್ತು ನಾವು ಸೋಡಾ ಮತ್ತು ಬೇಕಿಂಗ್ ಪೌಡರ್ ಹಾಕಿದ ತಕ್ಷಣ ಕಲಿಸಿ ಇಟ್ಬಿಡಬೇಕು, ಇಲ್ಲಾಂದರೆ ಅದು ವರ್ಕ್ ಮಾಡಲ್ಲ. ಆಮೇಲೆ ಅದಕ್ಕೆ ಫಾಸ್ಟಾಗಿ ಮಾಡಿ ಇಡಬೇಕು. ಮತ್ತು ನಾವು ಡಸ್ಟಿಂಗ್ ಮಾಡಿರುವಂಥ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಪ್ರೀ ಹೀಟ್ ಮಾಡೋಕ್ಕೆ ಇಟ್ಟಿದ್ವಲ್ಲ ಅದನ್ನು ಇಡಬೇಕು. 1 ಕಪ್ಪಲ್ಲಿ ನಾನು ಸ್ವಲ್ಪ ಹಾಲು ಮಿಕ್ಕಿದೆ ನೋಡಿ. ಇನ್ನು ಕುಕ್ಕರಲ್ಲಿ ಹಾಕಿ ಗ್ಯಾಸ್ಕೆಟ್ ಹಾಕಬೇಡಿ, ಹಾಗೆ ಇಟ್ಬಿಡಿ. ವಿಸಿಲ್ ಹಾಕಿ 25 to 30 ಮಿನಿಟ್ಸ್ ಆದ ತಕ್ಷಣ ನೋಡಿ. ಬೆಂದಿರಲಿಲ್ಲ ಅಂತಂದರೆ ಮತ್ತೆ 10 ಮಿನಿಟ್ಸ್ ಇಡಿ. ನೋಡಿ ನಾನು ಚಾಕುವಲ್ಲಿ ನೋಡ್ತಾ ಇದ್ದೀನಿ, ಚಾಕುವಲ್ಲಿ ಅದು ಬ್ಯಾಟರು ಹತ್ತುತ್ತಾ ಇಲ್ಲ. ಕೇಕ್ ಎಲ್ಲ ಬಿಟ್ಕೊಂಡಿದೆ ಚೆನ್ನಾಗಿ. ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ಈ ಪ್ರೊಸೀಜರ್ನ ಫಾಲೋ ಮಾಡ್ಕೊತ ಹೋದರೆ ನೀವು ತುಂಬ ಚೆನ್ನಾಗಿ ಬರುತ್ತೆ. ನಾನು ಗಾರ್ನಿಷ್ ಮಾಡಬೇಕಂತ ಮನೆಯಲ್ಲಿ ಚಾಕ್ಲೇಟ್ ಇತ್ತು. ಯಾವ್ದು ಬೇಕಾದರೂ ಚಾಕ್ಲೇಟ್ ತೊಗೋಬೋದು. ವೈಟ್ ಚಾಕ್ಲೇಟ್ ತೊಗೊಳ್ಳಿ, ಡೇರಿ ಮಿಲ್ಕ್ ಇದ್ದರೆ ತೊಗೊಳ್ಳಿ, ಇಲ್ಲ ಚಾಕ್ಲೇಟ್ ಪೌಡ್ರ್ ಇದ್ದರೆ ತೊಗೊಳ್ಳಿ, ಕೋಕೋ ಪೌಡ್ರ್ ಅದರಿಂದನೂ ಕೂಡ ಮಾಡ್ಬೋದು. ಅದನ್ನು ನಾನು ಡಬಲ್ ಬಾಯ್ಲ್ ಮಾಡಿಬಿಟ್ಟು ಇದರೊಳಗೆ ಹಾಕ್ತಾಯಿದ್ದೀನಿ. ಚಾಕ್ಲೇಟ್ ಮೆಲ್ಟ್ ಮಾಡಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ.
ಇಲ್ಲ ಎಣ್ಣೆ ಹಾಕ್ಕೋಬೋದು, ಇಲ್ಲ ಅಂದರೆ ಒಂಚೂರು ಹಾಲು ಹಾಕ್ಕೋಬೋದು. ಮಾಶಿಯಲೆ ನಾನು ಇಲ್ಲಿ ಸಕ್ಕರೆ ಕಡಿಮೆ ಅನಿಸ್ತು, ಅದಕ್ಕೆ ನಾನು ಸ್ವಲ್ಪ ಶುಗರ್ ಪೌಡ್ರನ್ನ ಡಸ್ಟಿಂಗ್ ಮಾಡಿದ್ದೀನಿ ಇದ್ರ ಮೇಲೆ. ಇದು ಆಪ್ಷನಲ್ಲು, ಬೇಕಿದ್ದರೆ ಮಾಡಿ, ಇಲ್ಲಾಂದರೆ ಪರವಾಗಿಲ್ಲ. ನಾನು ಶುಗರು ಕೇಕಲ್ಲಿ ಕಡಿಮೆ ಹಾಕಿದ್ದೆ. ನೀವು ಇಷ್ಟವಾಗಿರುವಂಥ ಡ್ರೈ ಫ್ರೂಟ್ಸ್ನ ಅಥವಾ ಫ್ರೂಟ್ಸ್ನ ಕಟ್ ಮಾಡಿ ಇಡಿ. ಡ್ರೈ ಫ್ರೂಟ್ಸ್ ಕೂಡ ಇಡ್ಬೋದು. ನಾನು ಟೂಟಿ ಫ್ರೂಟಿ ಮತ್ತು ಚೆರಿನ ಹಾಕ್ತಾಯಿದ್ದೀನಿ. ನೀವು ಆ್ಯಪಲ್ ಇದ್ದರೆ ಆ್ಯಪಲ್ ಕೂಡ ಕಟ್ ಮಾಡಿ ಇಡ್ಬೋದು. ನಾನು ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೀನಿ. ಕೇಕು ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟಿಯಾಗಿ ಆಗಿತ್ತು. ಇದೇ ಥರ ನೀವು ರೋಸ್ ಪೆಟಲ್ಸ್ ಬೇಕಾದರೆ ಹಾಕೋಬೋದು. ಮತ್ತು ನಾನು ಸ್ವಲ್ಪ ಡಸ್ಟಿಂಗ್ ಮಾಡ್ತಾಯಿದ್ದೀನಿ, ಶುಗರ್ ಡಸ್ಟಿಂಗು. ನೋಡಿ, ಕೇಕ್ ರೆಡಿ ಆಗಿದೆ. ನೀವು ಮನೆಯಲ್ಲಿ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.